ಹಾಯ್ ಫ್ರೆಂಡ್ಸ್, ರುಚಿಗೆ ಸ್ವಾಗತ. ನಾನು ಕ್ಯಾರೆಟ್ ಪಿರಮಿಡ್ ಮಾಡ್ತಾಯಿದ್ದೀನಿ. ತುಂಬ ರುಚಿಯಾಗುತ್ತೆ, ಟೇಸ್ಟಾಗಿರುತ್ತೆ. ಇದು ಒಂದು ಅಕ್ಕಿ ತೊಗೊಂಡಿದ್ದೀನಿ, ಒಂದು 1/4 ಕಪ್ಪು ನೀರು ಹಾಕಿ ಒಂದು ಅರ್ಧ ಗಂಟೆ ನೆನೆಸ್ಬೇಕು. ನೀರು ಹಾಕ್ತಾಯಿದ್ದೀನಿ, ಒಂದು ಅರ್ಧ ಗಂಟೆ ನೆನೆಸ್ಮೇಲೆ ಸ್ವಲ್ಪ ಒಣಗಿಸಿ ರುಬ್ಬಬೇಕು. ಕ್ಯಾರೆಟ್ ಹಾಕಿದ್ದೀನಿ, ಸಿಪ್ಪೆ ಸುಲಿದ್ಬಿಟ್ಟು ಈ ಥರ ಕಟ್ ಮಾಡಿ ಹಾಕಿದ್ದೀನಿ. ಒಂದು 10 ನಿಮಿಷ ಬೇಯಿಸಿ ಅಕ್ಕಿ ನೀರೆಲ್ಲ ತೆಗೆದುಬಿಟ್ಟು ಈ ಥರ ತಟ್ಟೆಯಲ್ಲಿ ಒಣಗಿಸಿದ್ದೀನಿ. ಒಂದು 2 ನಿಮಿಷ ಒಣಗಿಸಿ ಮಿಕ್ಸಿಯಲ್ಲಿ ರುಬ್ಬಬೇಕು. ಹಾಲು ಹಾಕ್ತಾಯಿದ್ದೀನಿ, 1 ಗ್ಲಾಸ್ ಹಾಲು. ಒಂದೂವರೆ ಗ್ಲಾಸ್ ಹಾಕ್ಕೊಳ್ಳಿ ಹಾಲು. 1 ಗ್ಲಾಸ್ ಹಾಲು. ಆವಾಗಲೇ ಅಕ್ಕಿ ನೆನೆಸಿ ಸ್ವಲ್ಪ ಒಣಗಿಸಿ ಹಾಕ್ತಾಯಿದ್ದೀನಿ. ಇದೊಂದು ಸ್ವಲ್ಪ ಬೇಯಿಸ್ಕೊಳ್ಳೋಣ ಹಾಲಲ್ಲೇ ಹಾಕ್ಬಿಟ್ಟು. ಈಗ ಕ್ಯಾರೆಟ್ ಬೇಯಿಸ್ಕೊಂಡಿದ್ನಲ್ಲ, ಅದು ಪೇಸ್ಟ್ ಮಾಡಿ ಹಾಕ್ತಾಯಿದ್ದೀನಿ. ಹಾಕಿ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡಿ. ಇದು ಸ್ವಲ್ಪ ಬೇಯಲಿ ಚೆನ್ನಾಗಿ. ಅದು ಸ್ವಲ್ಪ ಬೆಂದಿದೆ, ತುಂಬ ಚೆನ್ನಾಗಿರುತ್ತೆ ಟೇಸ್ಟಾಗಿ. ಸಕ್ಕರೆ ಒಂದು 4-5 ಟೀ ಸ್ಪೂನ್ ಹಾಕಬೇಕು. ಒಂದು ಅರ್ಧ ಕಪ್ಪು ಸಕ್ಕರೆ ಹಾಕ್ತಾಯಿದ್ದೀನಿ. ಸಕ್ಕರೆ ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ. ಗೋಡಂಬಿ ದ್ರಾಕ್ಷಿ ಹಾಕ್ತಾಯಿದ್ದೀನಿ ಮೇಲೆ. ತುಪ್ಪ ಹಾಕಿದ್ದೀನಿ, ರೆಡಿಯಾಗಿದೆ. ಒಂದು 2 ನಿಮಿಷ ಹಾಕಿ ಇಳಿಸ್ಬಿಡೋದು. ತುಂಬ ಟೇಸ್ಟಾಗಿರುತ್ತೆ. ಕ್ಯಾರೆಟ್ ಪಿರಮಿಡ್ ರೆಡಿಯಾಗಿದೆ. ತುಂಬ ಟೇಸ್ಟಾಗಿ ತುಂಬ ಚೆನ್ನಾಗಿರುತ್ತೆ. ಮೇಲೆ ಬಾದಾಮಿ ಹಾಕಿದ್ದೀನಿ. ಒಂದ್ಸಲಿ ನೀವು ಟ್ರೈ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.